ಇಂದಿಗೆ ಶಾಸಕ ವೀರೇಂದ್ರ ಪಪ್ಪಿ ಇಡಿ ಕಸ್ಟಡಿ ಅಂತ್ಯವಾಗಲಿದೆ. ಇಂದು ಪಪ್ಪಿನ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಇಡಿ ಅಧಿಕಾರಿಗಳು. ನೋಡಿ, ವಿಚಾರಣೆ ಎಲ್ಲ ಕೂಡ ಮುಗಿದಿದೆ. ಇವತ್ತು ಅವರನ್ನ ಕೋರ್ಟ್ಗೆ ಹಾಜರುಪಡಿಸಬೇಕು. ಯಾರನ್ನ? ವೀರೇಂದ್ರ ಪಪ್ಪಿ ಅವರನ್ನ ಜನಪ್ರತಿನಿಧಿಗಳ ಕೋರ್ಟ್ಗೆ ಹಾಜರುಪಡಿಸಲಿದೆ ಇಡಿ. ಪಪ್ಪಿಗೆ ಬಹುತೇಕ ನ್ಯಾಯಾಂಗ ಬಂಧನ ಸಾಧ್ಯತೆ ಇದೆ. ಒಟ್ಟು 15 ದಿನಗಳ ಕಾಲ ಇಡಿ ಕಸ್ಟಡಿಯಲ್ಲಿದ್ದಂತಹ ಪಪ್ಪಿ ಬಗೆ ಬಗೆಯ ಪ್ರಶ್ನೆಗಳನ್ನ ಕೇಳಿದ್ರು. ಬಗೆದಷ್ಟು ಬಯಲಾಯಿತು ಪಪ್ಪಿಯ ಅಕ್ರಮ. ಮೊನ್ನೆ ಪಪ್ಪಿ ಖಜಾನೆ ನೋಡಿ ಶಾಕ್ ಆಗಿದ್ರು ಯಾರು? ಇಡಿ ಅಧಿಕಾರಿಗಳು. ಕೆಜಿ ಗಟ್ಲೆ ಚಿನ್ನ ಸಿಕ್ತು, ಕೆಜಿ ಗಟ್ಲೆ ಚಿನ್ನ, ವಜ್ರದ ಉಂಗುರಗಳು, ಇವೆಲ್ಲವನ್ನ ನೋಡಿ, ಕೋಟಿ 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 ಅಂತಸ್ತನ್ನ ನೋಡಿ ಇಡಿ ಅಧಿಕಾರಿಗಳೇ ಶಾಕ್ ಆಗಿಬಿಟ್ರು. ಹೆಂಗಪ್ಪ ಒಬ್ಬ ಮನುಷ್ಯ ದುಡ್ದು ಇಷ್ಟೆಲ್ಲ ಗಳಿಸ್ಲಿಕ್ಕೆ ಸಾಧ್ಯ ಅಂತ ಹೇಳಿ. ಸೊ ಇಡಿ ಅಧಿಕಾರಿಗಳು ಬಗೆದಷ್ಟು ಹೊರಗೆ ಬರ್ತಾ ಇವೆ ಈತನ ಅಕ್ರಮಗಳು. ಇದೀಗ ಆತನನ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಇವರನ್ನ, ಪಪ್ಪಿ ಅವರನ್ನ, ಶಾಸಕರು ಇವರು. ಸೊ ಆನ್ಲೈನ್ ಗ್ಯಾಂಬ್ಲಿಂಗ್ ಅಲ್ಲಿ ಆಗಿರಲಿ ಅಥವಾ ಆನ್ಲ್ಯಾಂಡ್ ಅಥವಾ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕ್ಯಾಸಿನೋಗಳಲ್ಲಾಗಿರಲಿ ಹೂಡಿಕೆಯನ್ನ ಮಾಡಿದ್ರು, ಇದರಲ್ಲಿ ಅಕ್ರಮವನ್ನ ಮಾಡಿದ್ರು ಅನ್ನುವಂಥ ವಿಚಾರಗಳು ಹೊರಗೆ ಬಂತು. ಇನ್ನು ಈ ವಿಚಾರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೆ. ವೆಂಕಟೇಶ್, ಇಷ್ಟೊಂದು ಆಸ್ತಿ, ಕೆಜಿ ಗಟ್ಟಲೆ ಚಿನ್ನದ ಬಿಸ್ಕೆಟ್ಗಳು, ಡೈಮಂಡ್ ರಿಂಗ್ಗಳು, ಕೋಟಿ ಕೋಟಿ ಹಣಗಳು, ಬೇರೆ 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 ರಾಜ್ಯಗಳಲ್ಲಿ ಇರುವಂಥ ಆಸ್ತಿಗಳು, ಇವೆಲ್ಲವನ್ನ ಒಬ್ಬ ಮನುಷ್ಯ ದುಡಿದಂತೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಏನೇನು ಅಪ್ಡೇಟ್ಗಳು ಲಭ್ಯವಾಗ್ತಾ ಇದೆ ವೆಂಕಟೇಶ್? ಕಾರ್ತಿಕ್, ಭಾರತ ದೇಶದ ಹಲವು ರಾಜ್ಯಗಳು ಸೇರಿದಂತೆ ವಿದೇಶಗಳಲ್ಲಿ ಕೂಡ ಅಕ್ರಮವಾಗಿ ಏನೋ ಒಂದು ಹಣವನ್ನು ವರ್ಗಾವಣೆ ಮಾಡಿ ಮತ್ತು ಆನ್ಲೈನ್ ಬೆಟ್ಟಿಂಗ್ ಮೂಲಕ ಹಣವನ್ನು ಗಳಿಸಿದ್ದಾರೆ ಅನ್ನುವಂಥ ಆರೋಪ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ದಾಳಿ ಮಾಡಿ ವಶಕ್ಕೆ ಪಡೆದಿದ್ದರೆ ಈಗ ಇಡಿ ಅಧಿಕಾರಿಗಳ ಕಸ್ಟಡಿಯಲ್ಲಿ 15 ದಿನಗಳ ಕಾಲ ಒಂದು ವಿಚಾರಣೆಯನ್ನು ಮಾಡಿದ್ದಾರೆ. ಇವತ್ತಿಗೆ ಅವರ ಕಸ್ಟಡಿ ಅಂತ್ಯ ಆಗ್ತಾ ಇರುವಂಥದ್ದು. ಹಾಗಾಗಿ ಶಾಸಕ ವೀರೇಂದ್ರ ಪಪ್ಪಿ ಅವರನ್ನು ಇವತ್ತು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಬಹುತೇಕ ನ್ಯಾಯಾಂಗ ಬಂಧನಕ್ಕೆ ಕೊಡುವ ಸಾಧ್ಯತೆ ಇರುವಂಥದ್ದು. 3-4 ಬಾರಿ ಅವರ ಕಂಪನಿಗಳು ಸೇರಿದಂತೆ ಅವರ ಆಫೀಸ್ಗಳು ಮತ್ತು ಆಪ್ತ ವಲಯಗಳ ಮೇಲೆ, ನಿವಾಸ ಕಚೇರಿಗಳ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ಆಸ್ತಿ ಪತ್ರಗಳು ಸೇರಿದಂತೆ ಅವರ ಒಂದು ಬ್ಯಾಂಕ್ ಲಾಕರ್ಗಳಲ್ಲಿ ಕೂಡ ಕೆಜಿ ಗಟ್ಟಲೆ ಚಿನ್ನ ಹಾಗೂ ಡೈಮಂಡ್ಗಳು ಕೂಡ ಪತ್ತೆಯಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ 2 ಬ್ಯಾಂಕ್ಗಳಲ್ಲಿ ಲಾಕರ್ಗಳನ್ನು ಓಪನ್ ಮಾಡಿಸಿದ್ರೆ ಇವತ್ತು ಒಂದು ಚಳ್ಳಕೆರೆಯಲ್ಲಿರುವಂತಹ ಒಂದು SBI ಬ್ಯಾಂಕ್ ಲಾಕರ್ಗಳನ್ನು ಕೂಡ ಓಪನ್ ಮಾಡುವ ಸಾಧ್ಯತೆ ಇರುವಂಥದ್ದು. ಇವತ್ತು ಅವರ ಕಸ್ಟಡಿ ಅವಧಿ ಮುಗಿತಾ ಇರೋ ಹಿನ್ನೆಲೆಯಲ್ಲಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಅವರನ್ನ ಜೈಲಿಗೆ ಕಳಿಸುವ ಸಾಧ್ಯತೆ ಇದೆ. ಯಾಕಂದರೆ 15 ದಿನಗಳ ಕಾಲ ಈಗಾಗಲೇ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಣೆಯನ್ನು ಮಾಡಿದ್ದಾರೆ, ಮಾಹಿತಿಗಳನ್ನು ಕೂಡ ಪಡೆದುಕೊಂಡಿದ್ದಾರೆ. ಸೊ ಉಳಿದಂತೆ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದವರನ್ನು ಕೂಡ ವಿಚಾರಣೆ ಮಾಡಿದ್ದಾರೆ. ಬೇರೆ ಯಾರೆಲ್ಲ ಇವರ ಕಾಂಟ್ಯಾಕ್ಟ್ ಅನ್ನು ಹೊರತುಪಡಿಸಿ ಅವರ ಒಂದು ಸೆಕೆಂಡ್ ಲೇಯರ್ ಅಲ್ಲಿ ಏನು ಇವರ ಒಂದು ಆಪ್ತರಿದ್ದಾರೆ ಅವರ ಒಂದು ಜೊತೆಯಲ್ಲಿ ಏನಾದರೂ ಕಾಂಟ್ಯಾಕ್ಟ್ ಅಲ್ಲಿ ಇದ್ರ ನಂತರ ಕೂಡ ಅವ್ರನ್ನೂ ಕರೆಸಿ ವಿಚಾರಣೆ ಮಾಡುವ ಕೆಲಸವನ್ನು ಮಾಡ್ತಾರೆ. ಸದ್ಯ ಇವತ್ತು ಒಂದು 4 ಗಂಟೆಯ ಸುಮಾರಿಗೆ ಅವ್ರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸುವ ಸಾಧ್ಯತೆ ಇರುವಂತದ್ದು. ಕಾರ್ತಿಕ್, ಥ್ಯಾಂಕ್ ಯು ವೆಂಕಟೇಶ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ.